ಎಸ್ ಸರ್, ಹುಡ್ದಾಗಿಂದ ಸಿಮ್ಸ್ ಓದಿ ಬೆಳೆದವನು, ಹಾಗಾಗಿ ಡಿಕ್ಷನರಿ ಓದಿ ಬೆಳೀಲಿಲ್ಲ ಆ ಕಾರಣ. ಇರಲಿ ಸರ್, ಈಗ ಒಂದೇ ಒಂದು ಆಶಯ. ತಾಯಿ ಶರ್ಲಿ ಅವರೇ, ತಾಯಿಯವರೇ, ನೀವು ಕೂತ್ಕೊಳ್ಳಿ. ಈ ಡಾಕ್ಟರ್ಗಳಿಗಿರುವ ಎಲ್ಲ ಗೌರವದ ಜೊತೆಗೇನೆ ನೀವೊಬ್ಬ ಪೇಷಂಟ್ ಆಗಿ ಅಥವಾ ಸಂತ್ರಸ್ತೆಯಾಗಿ, ನೀವು ಪೇಷಂಟೇ ಇವಾಗ, ಯಾಕೆ ಹೇಳಿ? ನಿಮಗೆ ಸಾಂತ್ವನದ ಅವಶ್ಯಕತೆ ಇವಾಗ ಬಹಳ ಇದೆ, ನೋವಿದೆ ನಿಮಗೆ ಅಲ್ವಾ? ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸಣ್ಣ ಪ್ರಯತ್ನ ನಾವು ಮಾಡ್ಬೋದಷ್ಟೇ. ನಿಮ್ಮ ಜಾಗದಲ್ಲಿ, ನಿಮ್ಮ ಕೂತಿರೋ ಜಾಗದಲ್ಲಿ ನಾನು ಬಂದು ನಿಂತ್ಕೋಬೋದಾ? ಖಂಡಿತ ಸಾಧ್ಯ ಇಲ್ಲ ಅಮ್ಮ, ಇಂಪಾಸಿಬಲ್. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ಬಿಡ್ಬೋದು ನಾನು ಅಷ್ಟೇ, ನಿಂತ್ಕೊಂಡ್ಬಿಡ್ತೀನಿ, ನಿಮ್ಮ ನೋವನ್ನು ನಾನು ತೊಗೊಂಡ್ಬಿಡ್ತೀನಿ, ನಿಮ್ಮ ಎದೆ ಭಾರ ಎಲ್ಲ ನನ್ನ ಮೇಲೆ ಹಾಕ್ಬಿಡಿ. ಇಂಪಾಸಿಬಲ್, ಸಾಧ್ಯ ಇಲ್ಲಮ್ಮ. ಆದರೆ ನಿಮಗೆ ಕೆಲವು ಮಾತುಗಳನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಭಾಳ ಚಿಕ್ಕವನು ನಾನು ವಯಸ್ಸಿನಲ್ಲಿ, ಆದರೂ ಕೂಡ ದಯವಿಟ್ಟು ಸ್ವೀಕರಿಸಿ. ನೀವು ಇವತ್ತು ಕೇವಲ ಹೆಣ್ಣುಮಗಳಾಗಿ ಇಲ್ಲಿ ನಿಂತ್ಕೊಂಡಿಲ್ಲ, ಗಂಡನನ್ನು ಕಳ್ಕೊಂಡಿದ್ದೀರಿ, ಅದರ ಜೊತೆಗೆ ಒಬ್ಬ ಹೋರಾಟಗಾರ್ತಿಯಾಗಿ ತಾವಿಲ್ಲಿ ಕೂತಿದ್ದೀರಿ ತಾಯಿ. ಅಮ್ಮ, ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ತಾವು ಹೋರಾಟಗಾರ್ತಿಯಾಗಿ ಕೂತಿದ್ದೀರಿ. ಆಮೇಲೆ 4 ಕೂಸುಗಳು ಏನಿದೆಯಮ್ಮ, ಮನೆಗೆ 4 ಪಿಲ್ಲರ್ ಕಟ್ತಾರೆ ಗೊತ್ತಲ್ಲ ನಿಮಗೆ? ಕಾರ್ಗೆ 4 ಚಕ್ರ ಇರುತ್ತೆ ಗೊತ್ತಲ್ಲ ನಿಮಗೆ? ಒಂದು ಬಂಡಿಗೆ 4 ಚಕ್ರ ಇರುತ್ತೆ ಗೊತ್ತಲ್ಲ ನಿಮಗೆ? ಈ 4 ಕನ್ನಮ್ಮಗಳು ನಿಮ್ಮ ಬದುಕಿನ ಪಿಲ್ಲರ್, ನಿಮ್ಮ ಬದುಕಿನ ಫೌಂಡೇಶನ್. ಒಂದೊಂದು ನೋಡಿ, ಒಂದು 6 ವರ್ಷನಾ? 6 ವರ್ಷ. ಒಂದಕ್ಕೆ 4 ವರ್ಷ. ಬಂಗಾರಂಗೆ 2 ವರ್ಷ. ಅವನಿಗೆ 2 ವರ್ಷನಾ? 4 ತಿಂಗಳು ಹಸುಗೂಸ. ಆ ಕೂಸಿಗೆ ಹಾಲು ಕುಡಿಸದೆ ನೀವು ಸುಮಾರು ಹೊತ್ತು ಕೂತಿದ್ದೀರಿ, ನನಗೆ ಗೊತ್ತಿದೆ. ಹೌದು ಸರ್, ಅಳ್ತಾ ಇತ್ತು. ನಿಮ್ ನೋವು ನನಗೆ ಗೊತ್ತಿದೆ, ಯಾಕೆ ಅಳ್ತಿದೆ ಅಂತ ಪ್ರೀತಿ ಇವಾಗಲೇ ಕಲ್ತ್ಕೊಂಡ್ಬಿಟ್ಟು ನನಗೆ ಗೊತ್ತಿದೆ. ಹಾಗಾಗಿ ತಾವು ದಯವಿಟ್ಟು ನಾನು ನಿಮ್ಮಲ್ಲಿ ಒಬ್ಬ ತಮ್ಮನಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದುಡ್ಡು ಬರುತ್ತೆ, ಸಹಾಯ ಬರುತ್ತೆ, ಅದರ ಬದುಕು ವಾಪಸ್ ಬರೋದಿಲ್ಲ. ಹೌದು ಸರ್. ಆಯ್ತಾ? ನೋವಾಗಿದೆ, ಅದು ವಿಕ್ಟೋರಿಯಾ ಅವರಿಂದ ಆಗಿದೆಯಾ, ಇನ್ನೊಬ್ಬರಿಂದ ಆಗಿದೆಯಾ, ಮತ್ತೊಬ್ಬರಿಂದ ಆಗಿದೆಯಾ, ತನಿಖೆನೂ ಬಂದ್ಬಿಡುತ್ತೆ, ರಿಪೋರ್ಟು ಬರುತ್ತೆ, ನಾಳೆ ಯಾರೋ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆನೂ ಆಗ್ಬಿಡುತ್ತೆ. ಅದರ ಬದುಕು ನೀವು ಕಟ್ಕೊಳ್ಬೇಕು ಮುಂದೆ ತಾಯಿ. ವಿಕ್ಟೋರಿಯಾದವ್ರು ಬಂದು ಬದುಕು ಕಟ್ಕೊಳ್ಳೋಣ ತಾಯಿ. ಇನ್ನೊಂದ್ಸಲ ಯಾವುದೇ ಕಾರಣಕ್ಕೂ ಹಿಂಗ್ ಮಾಡ್ಕೊಬಿಡ್ತೀನಿ ಹೋಗ್ಬಿಡಿ. 4 ಜನ ಮಕ್ಳು ನೋಡ್ರಿ, ಅವರೇ ನಿಮ್ಗೆ. ಈ 4 ಪಿಲ್ಲರ್ಗಳು 3 ಸಲ ಹೋಗ್ಬಿಟ್ಟು ಅಪ್ಪನೇ ಕೈ ಹಿಡ್ದು ಬೇಡ ನೋಡಿ ಅಮ್ಮ. ತಾಯಿ ಇನ್ನೊಂದು ನೋಡಿ ಅಮ್ಮ, ಇನ್ನು ನೋಡಿ, ಆ ಕೂಸು ನಾನು ಬಂದಿದ ತಕ್ಷಣ ಓಡ್ ಬಂದು ತಪ್ಕೊಳ್ಳಿ. ಹೌದು ಸರ್. ಜಸ್ಲಿನ್ ಆ ಕೂಸು ನೋಡಿ ನಗ್ತಾ ಇದೆ, ಬಂಗಾರದ ಕಂದ ನೋಡಿ, ಬಂತು ತಪ್ಕೊಳ್ತು, ನಗ್ತಾ ಇದೆ. ಆ ಕೂಸಿಗೆ ಈಗಿನ ಪ್ರಪಂಚದ ಅರಿವೇ ಇಲ್ಲ ತಾಯಿ. ನಾನು ಅದ್ರ ಮುಂದೆ ಮಾತಾಡೋದು ತಪ್ಪಾಗುತ್ತೆ. ಈ ಮಗುಗೂ ಅಷ್ಟೇ, ಪುಟಾಣಿ ಮಗು ನೋಡಿ ಎಷ್ಟು ಚೆನ್ನಾಗಿ ಹೇರ್ ಕ್ಲಿಪ್ ಹಾಕೊಂಡು, ಅಯ್ಯೋ ಬಂದೇನೋ ಬಂಗಾರ, ಬಾರೋ 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 ಬಾರೋ, ಆಯ್ತು ಬಾರೋ ಆಯ್ತು ಬಾರೋ ಆಯ್ತು ಬಾರೋ ನಂತಲ್ಲ, ನೀನು ಬರೋ, ಆಯ್ತು ಬರಪ್ಪ, ಆಯ್ತು ಪರವಾಗಿಲ್ಲ. ಮನಸ್ಸಿನ ನೋವಿಗಿಂತ ಕೈ ನೋವೇನು ದೊಡ್ಡದಲ್ಲ ಬಿಡಿ. ಹಾಗಾಗಿ ಬಂಗಾರ ಕಂದಗಳಿದ್ದಾವೆ. ಅವನಪ್ಪ ಊಟ ಮಾಡ್ದೇನಪ್ಪ? ತಿಂದೆಪ್ಪ ಮಮ್ಮ? ಏನು ತಿಂದೆಪ್ಪ ಮಗ ಬಂಗಾರ? ಏನು ತಿಂದ್ಯೋ ನೀನು ಕೂಸು? ಏನು ತಿಂದೆ? ಸೋತು ತಿಂದ್ಯಾ? ಶೋತ್ ಅಂದ್ರೆ ಏನು? ಊಟ. ಶೋತು ತಿಂದಿ? ಏನು ಶೋತು? ನೀನೇನು ತಿಂದೆ? ಏನು ತಿನ್ಬೇಕು ನೀನು? ಏನು ತಿಂದೆ ಹೇಳೋ? ಬಾ, ನನ್ನ ಬಾಯಲ್ಲಿ ಬೀಳಲಿ. ಹೋಗಮ್ಮ. ಓಯ್ ನೀನು ಬಂದ. ನೀನೇನು ತಿಂದಪ್ಪ? ಏನು ತಿಂದಪ್ಪ ನೀನು? ಒಂದು ಆಸನ ಬಿಟ್ಟು ಮಾಡು ಮಧ್ಯಮದಲ್ಲಿ. ವೆರಿ ನೈಸ್. ಕೂತ್ಕೊಳ್ಳ.